ಅಲ್ಲ ನಮ್ಮ ರೂಟ್ ಇರೋದು ಇದು 30 ಅಡಿ ತನಕ ಎಳಿಬಹುದು. ಆಚೆ ಹೋಗುತ್ತೆ ಮನೆ ಬಿಟ್ಟು ಆಚೆಗೆ 30 ಅಡಿ ಅಂದ್ರೆ ಎಷ್ಟೊತ್ತು ಗೊತ್ತಾಗ್ತಲ್ವಾ? ಬಾವಿ ಇಳಿಸ್ತೀವಲ್ಲ ಅದು ಬೋರ್ ಐತಾನೆ 20 ಅಡಿ ಅದ್ರ ಮೇಲೆ 10 ಅಡಿ ಅಂತ ಆವಾಗ ನಮಗೆ ಅಂದಾಜು 30 ಅಡಿ ಅಂತ ಕೇಶಿಂಗ್ ಪೈಪ್ 20 ಅಡಿ ಇರ್ತದೆ. ಅದ್ರ ಮೇಲೆ 10 ಅಡಿ ಜಾಸ್ತಿ. ನೀವು ಈ ರೋಟಿ ಒಂಚಂಗಿಲ್ಲ ಹಂಗಾರೆ ಈಗ ಇರೋದು ಇವಾಗ ಹೊಸದಾಗಿ ಬಂದಿರೋದು ಲಿಥಿಯಂ ಬ್ಯಾಟರೀಸ್. ಲಿಥಿಯಂ ಅಂದ್ರೆ ನಿಮ್ಗೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಇದ್ ಮಾಡಿರೋದು. ಈ ಬ್ಯಾಟ್ರಿಗಳು ಬಂದ್ಬಿಟ್ಟು ನಿಮ್ಗೆ ಚಿಕ್ಕದ ಬ್ಯಾಟ್ರಿ ಬಂದ್ಬಿಟ್ಟು 2 kg 200 ಗ್ರಾಮ್ 2 kg 300 ಗ್ರಾಮ್ ಬರುತ್ತೆ ಆಯ್ತಾ. ನಿಮಗೆ ಡಬಲ್ ಬ್ಯಾಟ್ರಿ ಬಂದ್ಬಿಟ್ಟು 3 300 ಇಂದ ಸ್ಟಾರ್ಟ್ ಆದ್ರೆ 3 600 3 700 3 kg 700 ಗ್ರಾಮ್ 3 kg 800 ಗ್ರಾಮ್ ತನಕ ಬರುತ್ತೆ ಡಬಲ್ ಬ್ಯಾಟ್ರಿಗಳಲ್ಲಿ. ಅಂದ್ರೆ ದೊಡ್ಡದು ಕೆಪಾಸಿಟಿ ಅದು ಅದ್ರದೇ ವೆಯ್ಟ್ ಅರ್ಧ ಕ್ಯಾನ್ ಬಿಡುತ್ತೆ. ನಮ್ಗೆ ಇವಾಗ ಲಿಥಿಯಂ ಬ್ಯಾಟರೀಸ್ ಅಂದ್ಬಿಟ್ಟು ಹೊಸದಾಗಿ ಬಂದಿದಾವೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು, ಬಟ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಲೈಟ್ ವೆಯ್ಟ್ ನಿಮಗೆ ಬರೀ 650 ಗ್ರಾಮ್ ಸಿಂಗಲ್ ಬ್ಯಾಟ್ರಿ ಬರುತ್ತೆ, 850 ಗ್ರಾಮ್ ಡಬಲ್ ಬ್ಯಾಟ್ರಿ. ಅಂದ್ರೆ ಕಾಡ್ತಿರೋ ಲಿಥಿಯಂ ಬ್ಯಾಟರಿ ಇದರಲ್ಲಿ ನಿಮಗೆ ಕೆಲವೊಂದು ಕ್ಯಾನ್ಗಳು ಇದಾವೆ. ಅಲ್ಲಿ ಲಾಸ್ಟ್ ಅಲ್ಲಿ ಇದೆ ನೋಡಿ, ಆ ಕ್ಯಾನ್ ಅಲ್ಲಿ ಲಿಥಿಯಂ ಬ್ಯಾಟ್ರಿ ಬರುತ್ತೆ. ಅದು ಬರುತ್ತೆ. ಅದು ಬಿಟ್ರೆ ನಿಮ್ಗೆ ಲಿಥಿಯಂ ಬ್ಯಾಟ್ರಿನೂ ತೋರಿಸ್ತೀನಿ ನಿಮಗೆ. ನೀವು ಇಲ್ಲಿ ಬಂದ್ರೆ ಇಲ್ಲಿ ನೋಡ್ಬೋದು. ಇದು ಡ್ರೈ ಬ್ಯಾಟ್ರಿ, ಇದು ನಮ್ ರೆಗ್ಯುಲರ್ ಮುಂಚೆ ಬರ್ತಿದೆ ಇದು ಆಯ್ತಾ. ಇದು ಲಿಥಿಯಂ ಬ್ಯಾಟ್ರಿ. ಅದು ಫೀಲ್ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಡಿಫರೆನ್ಸ್ ಬರುತ್ತೆ. ಇದು ಕೆಪಾಸಿಟಿ ಸೇಮೆ, ಕ್ಯಾನ್ ಕೆಪಾಸಿಟಿ ಏನೇನು ಚೇಂಜಸ್ ಆಗೋದಿಲ್ಲ ನಿಮಗೆ. ಬಟ್ ಏನಾಗುತ್ತೆ, ನಿಮಗೆ ವೇಟ್ ಕಡಿಮೆ ಆಗುತ್ತೆ. ಒಬ್ಬ ರೈತರಿಗೆ 3 kg ಮೇಲೆ ಅರ್ಧ kg ಇರೋದು ಅಷ್ಟು ಬರುತ್ತೆ ನಿಮಗೆ. ಇದು 605 ಗ್ರಾಮ್ ಬರುತ್ತೆ. ಅದು ನಿಮಗೆ ಆತರ ಅಷ್ಟು ಡಿಫರೆನ್ಸ್ ಬರುತ್ತೆ. ಸೊ ಇದು ದೊಡ್ಡ ಬ್ಯಾಟ್ರಿ ಈಗ ಬಂದ್ಬಿಟ್ಟು 3 kg ಚಿಲ್ಲರೆ ಬರುತ್ತೆ. ಸೊ ಅಂಡ್ ಸರ್, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ ಕಸ್ಟಮರ್ಸ್ ಏನಂದ್ರೆ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ, ಅಂಡ್ ಆಲ್ಸೋ ಅಮೌಂಟ್ ಎಷ್ಟು? ಹೌದು, ಅಮೌಂಟ್ ವೈಸ್ ಮಾತ್ರ ಚೇಂಜ್ ಆಗುತ್ತೆ ಬಿಟ್ರೆ ಕೆಪಾಸಿಟಿ ವೈಸ್ ಚೇಂಜ್ ಆಗೋದಿಲ್ಲ. ಇದ್ರದ್ದು ಕೆಪಾಸಿಟಿನೂ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಲಿಥಿಯಂ ಬ್ಯಾಟ್ರಿದು ನೀವು ಇವತ್ತು ಆಫ್ ಮಾಡಿರ್ತೀರಾ. ಡ್ರೈ ಬ್ಯಾಟ್ರಿಗಳು ಏನಾಗುತ್ತೆ, ನಿಮ್ಗೆ ಪ್ರತಿ ಇದು 10 ದಿನಕ್ಕೊಂದ್ಸರಿ ಯೂಸ್ ಮಾಡ್ತಿದ್ರೆ ಬ್ಯಾಟ್ರಿಗಳ ಲೈಫ್ ಚೆನ್ನಾಗಿರುತ್ತೆ. ನೀವು 1 ತಿಂಗಳು ಬಿಟ್ಬಿಟ್ರೆ ಬ್ಯಾಟ್ರಿಗಳು ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಲಿಥಿಯಂ ಬ್ಯಾಟ್ರಿ ಹಂಗಲ್ಲ, ನಿಮಗೆ 6 ತಿಂಗಳು ಬಿಟ್ಟು ಮತ್ತೆ ಚಾರ್ಜ್ ಹಾಕಿ ಮತ್ತೆ ತಗೊಳುತ್ತೆ. ಚಾರ್ಜ್ ಡೆಡ್ ಆಗೋದಿಲ್ಲ. ಆ ತರ ಕೆಪಾಸಿಟಿ ಲಿಥಿಯಂ ಬ್ಯಾಟ್ರಿ ಕೆಪಾಸಿಟಿನೇ ಅದು ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಆತರ ಅಂದ್ರೆ ನಾವೆಲ್ಲ ಈಗ ಆಲೂಗೆಡ್ಡೆ ಹಾಕಿರ್ತೀವಿ, ಆಲೂಗೆಡ್ಡೆ ಹಾಕಿ ಸ್ಪ್ರೇ ಮಾಡ್ತೀವಿ, ಮತ್ತೆ ಮಿಷಿನ್ ಕಡೆ ನೋಡಕ್ಕೂ ಇಲ್ಲ ತಿರುಗಿ, ಆಗ ಬ್ಯಾಟ್ರಿ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಬ್ಯಾಟ್ರಿ ಆ ತರ ಅಂದ್ರೆ ನೀವು 6 ತಿಂಗಳಾದ್ರೂ ಚಾರ್ಜ್ ಆಗ್ತಾ ಹೋದ್ರು ಮತ್ತೆ ಚಾರ್ಜ್ ಹಾಕಿದ್ರೆ ವರ್ಕ್ ಆಗುತ್ತೆ. ಬಟ್ ಇವು ಆ ತರ ಎಲ್ಲ ವರ್ಕ್ ಆಗಲ್ಲ. ಬಿಕಾಸ್ ನಮ್ದು ಒಂದು ಮಿಷಿನ್ ಹೋಗಿತ್ತು ಈ ಬ್ಯಾಟ್ರಿ, ಅದಕ್ಕೋಸ್ಕರ ನಾನು ಈ ಬ್ಯಾಟ್ರಿನ ತಗೊಂಡು ಹಾಕಿದ್ವಿ. ಓಕೆನಾ, ಈಗ ಚೆನ್ನಾಗಿ ವರ್ಕ್ ಆಗ್ತಿದೆ. ಅಂಡ್ ಲೈಟ್ ವೆಯ್ಟ್ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಓಕೆ, ಅಂಡ್ ಅಮೌಂಟ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದು 1600 ರುಪೀಸ್ ಸಿಂಗಲ್ ಬ್ಯಾಟ್ರಿ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 1100 ರುಪೀಸ್ ನಿಮಗೆ ಇದು ಬೀಳುತ್ತೆ. 500 ರುಪೀಸ್ ಜಾಸ್ತಿ ಆಗುತ್ತೆ. ಬಟ್ 500 ರುಪೀಸ್ಗಿಂತ ಡಬಲ್ ಲೈಫ್. ಯಾಕಂದ್ರೆ ಈ ವರ್ಷಕ್ಕೊಂದು ನಿಮ್ಗೆ ಬ್ಯಾಟ್ರಿ ಹಾಕ್ಬೇಕಾಗುತ್ತೆ. ಇದು ನಿಮಗೆ ಆರಾಮಾಗಿ 2-3 ವರ್ಷ ಬಂದ್ಬಿಡು. ಅದು ನೀವು ಇದು 1 ವರ್ಷಕ್ಕೆ ಒಂದು ಬ್ಯಾಟ್ರಿ ಹಾಕೋ ಬದಲು ಇದನ್ನು 2 ವರ್ಷಕ್ಕೆ ಲೈಫ್ ಇಟ್ಕೊಳ್ಳಿ. ನಿಮ್ಗೆ 2 ವರ್ಷ ಕೆಪಾಸಿಟಿ ಬಂದ್ಬಿಟ್ಟು 500 ರೂಪಾಯಿ ಜಾಸ್ತಿ ಹಾಕ್ಬಿಟ್ರೆ ನಿಮ್ಗೆ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ. ಲಿಥಿಯಂ ಬ್ಯಾಟ್ರಿದು ನಿಮ್ಗೆ ಈಸಿಯಾಗಿ ಡೆಡ್ ಆಗೋದಿಲ್ಲ. ಈಗಲೂ ನಿಮಗೆ ಕೆಲವೊಂದು ಬರ್ತಿರೋದು ಹೊಸ ಇನ್ವರ್ಟರ್ಗಳು ಎಲ್ಲದನ್ನು ಲಿಥಿಯಂಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಲೈಟ್ ವೇಟ್ ಎಲ್ಲಿ ಬೇಕಾದ್ರೂ ಸ್ಪೇಸ್ ಅಲ್ಲಿ ಕೂರುತ್ತೆ, ಆ ತರ ಇದು ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಚೇಂಜ್ ಆಗ್ತಿದೆ ಎಲ್ಲ. ಔಷಧಿಗಳಲ್ಲಿ ಅದೊಂದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಈ ತರದ್ ಬರುತ್ತೆ. ಇದು ಬಂದ್ಬಿಟ್ಟು ಪೋರ್ಟೇಬಲ್ ಪೆಟ್ರೋಲ್ ಸ್ಪ್ರೇಸ್ ಅಂತ. ಯಾವ ಸೊ ನಿಮಗೆ ಈಗ ಪೋರ್ಟೇಬಲ್, ಈಗ ನಿಮಗೆ ಇದೂ ಬ್ಯಾಟರಿ ಸ್ಪ್ರೇಸ್ ಗೆ ಬರುತ್ತೆ. ಇದು ಪೋರ್ಟೇಬಲ್ ಬ್ಯಾಟರಿ ಸ್ಪ್ರೇಸ್ ಅಂತ. ಇದು ಒಂದ್ ಕಡೆ ಇಟ್ಬಿಟ್ಟು ಒಂದು ಡ್ರಮ್ಗೆ ಇಟ್ಕೊಳ್ತೀರಾ. ಡ್ರಮ್ಗೆ ಇಟ್ಕೊಂಡ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಒಂದು ಪೈಪ್ ಹಾಕೊಂಡು ಒಂದು ಆಲ್ಮೋಸ್ಟ್ ಒಂದು 50 ಫೀಟ್ ತನಕ ಪೈಪ್ ಹೇಳ್ಕೊಂಡೋಗಿ ಹೊಡಿಬಹುದು. ಅಂದ್ರೆ ಯಾವ್ದನ್ನ ಹೇಳ್ಕೋಬಹುದು? ಪೈಪ್ ಈ ತರ ಪೈಪ್ ಹಾಕೊಂಡ್ಬಿಟ್ಟು ಇದನ್ನ ಈ ಪೈಪಿಗೆ ಇದ್ ಮಾಡ್ಬಿಟ್ಟು ಒಂದು ಪೈಪ್ ಡ್ರಮ್ ಒಳಗಡೆ ಇರುತ್ತೆ. ಈಗ ನೀವು ಕ್ಯಾನ್ ಬೆನ್ನಿಂಗ್ ಹಾಕೊಳ್ತೀರಲ್ಲ,
ಸೊ ಇದು ಪೋರ್ಟೇಬಲ್ ಅಂತ ಅಲ್ಲಿ ಇಟ್ಬಿಟ್ಟು ಇದ್ ಮಾಡ್ಕೊಳ್ಳೋದು. ಹಾ. ಸೊ ಒಂದ್ ಕಡೆ ಇರ್ತೀರಾ, ಒಂದ್ ಪೈಪ್ ಅಂತ ತೆಗ್ದ್ಬಿಟ್ಟು ಡ್ರಮ್ ಒಳಗಡೆ ಬಿಡ್ತೀರಾ. ಪೈಪ್ ಇದು ಕನೆಕ್ಷನ್. ಇದನ್ನ ಕನೆಕ್ಷನ್ ಮಾಡ್ಕೊಂಡು ಇದಕ್ಕೆ ಕಣ್ಣು ಹಾಕೊಂಡು ಸ್ಪ್ರೇ ಮಾಡಿ. ಹಾ. So, ಅಮೌಂಟ್ ಎಷ್ಟಾಗುತ್ತೆ ಸರ್? ಇದು ನಿಮಗೆ 4700, 5200 ಆತರ ಇದೆ. ಇದನ್ನ ಓಕೆ. ಸೊ ಇದಕ್ಕೆ ಪೋರ್ಟೇಬಲ್ ಬ್ಯಾಟರಿ ಸ್ಪ್ರೇಯರ್ ಅಂತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಟೇಬಲ್ ಪೆಟ್ರೋಲ್ ಸ್ಪ್ರೇಯರ್. ಈಗ ಪೆಟ್ರೋಲ್ ಅಲ್ಲಿ ನಿಮ್ಗೆ ಜಾಸ್ತಿ ಪವರ್ ಬೇಕು. ಇವೆಲ್ಲ ನಿಮ್ಗೆ 1.5 HP ಪವರ್ ಬರುತ್ತೆ. 1.5 HP ಪವರ್ ಬರುತ್ತೆ. ಇದ್ರಲ್ಲಿ 2 ಸ್ಟ್ರೋಕ್ 4 ಸ್ಟ್ರೋಕ್ ಅಂತ ಬರುತ್ತೆ. 2 ಸ್ಟ್ರೋಕ್ ಬಂದ್ಬಿಟ್ಟು ನಿಮಗೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಯೂಸ್ ಮಾಡ್ತೀರಾ. 4 ಸ್ಟ್ರೋಕ್ ಬಂದ್ಬಿಟ್ಟು ರೆಗ್ಯುಲರ್ ಪೆಟ್ರೋಲ್ ಸಪ್ರೇಟ್, ಆಯಿಲ್ ಸಪ್ರೇಟ್ ಇರುತ್ತೆ. ಇದನ್ನು ಅಷ್ಟೇ, ಇದೆಲ್ಲ ನಿಮಗೆ 150 ಅಡಿ ಇದಕ್ಕೆ ಪೈಪ್ಗಳು ಆರಾಮಾಗಿ 150 250 ಅಡಿ ತನಕ ಪೈಪ್ಗಳು ಎಳ್ಕೋಬಹುದು. ಅಷ್ಟು ಇರುತ್ತೆ. ಈಗ 1 ಎಕರೆ ಇದೋಡಿ ಇರುತ್ತೆ, ಒಂದ್ ಕಡೆ ಡ್ರಮ್ ಇಡ್ತಾರೆ, ಎಲ್ಲಾ ಕಡೆ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ನಾವು ಒತ್ಕೊಳ್ಳೋದೇ ಇರೋದಿಲ್ಲ, ಕ್ಯಾರಿ ಮಾಡೋದೇನಿರೋದಿಲ್ಲ, ಪೈಪ್ಗಳು ಇರ್ತವೆ. ಆರಾಮಾಗಿ ನಮಗೆ ವೇಟೇಜ್ ಕಡಿಮೆ ಇರುತ್ತೆ, ಕೆಲಸ ಫಾಸ್ಟ್ ಆಗುತ್ತೆ. ಇದ್ರ ಸ್ಪ್ರೇ ಪವರ್ ಜಾಸ್ತಿ ಇರುತ್ತೆ, ಕೆಲಸ ಫಾಸ್ಟ್ ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇದ್ ಬರ್ತವೆ ನೋಡಿ, ಈ ತರ ಇದು STP ಸೆಟ್ ಅಂತ. ಸೊ ಈ STP ಸೆಟ್ ಗಳಲ್ಲಿ ನೆಕ್ಸ್ಟ್ ಪವರ್ ಇದು ನಿಮಗೆ 7 HP. ಇದು ನಮ್ಗೆ ಏನು ಮಿಲ್ಕಿಂಗ್ ಮಿಷಿನ್ ಗೆ ಮೇಲ್ಗಡೆ ಏನ್ ಸೆಟ್ ಆಗಿರುತ್ತೆ ನೋಡಿ, ಸೇಮ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇಂದ ತೆಗ್ಬಿಟ್ಟು ಅದಕ್ಕೆ ಹಾಕಿರೋದು. ಇದನ್ನ STP ಸೆಟ್ ಪವರ್ ನ ಅದಕ್ಕೆ ತೆಗ್ಬಿಟ್ಟು ಸೆಟ್ ಮಾಡ್ಬಿಟ್ಟು ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಏನ್ ಇಂಜಿನ್ ಏನ್ ಪಂಪ್ ಕೊಡುತ್ತೋ ಈ STP ಸೆಟ್ ಇಂದ ಬಂದಿರುವಂತ ಕಾನ್ಸೆಪ್ಟ್ ಅದು. ಸೊ ಈ STP ಸೆಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ನಿಮಗೆ ಜಾಸ್ತಿ ನಿಮಗೀಗ ಇದು ಏನ್ ನಾನು ನಿಮ್ಗೆ ಹೇಳಿದೆ ನೋಡಿ, ಈಗ ಇದಕ್ಕೆ 250 ಅಡಿ ಅಂತ ಹೇಳಿದ್ನಲ್ಲ. ಸೊ ಇದ್ರದ್ದು 3 ಟೈಮ್ಸ್ ಜಾಸ್ತಿ ಪೈಪ್ ಹಾಕೋಬಹುದು ಅದಕ್ಕೆ. ಈಗ ನಿಮಗೆ 3 ಟೈಮ್ಸ್ ಜಾಸ್ತಿ. ಈಗ ಡಿಸ್ಟೆನ್ಸ್ ಅಷ್ಟೇ ಡಿಸ್ಟೆನ್ಸ್ ಅಷ್ಟು ಜಾಸ್ತಿ ಎಳ್ಕೊಂಡು ಹೋಗ್ಬೋದು, ಅಷ್ಟು ಪವರ್ ಇರುತ್ತೆ ಇದಕ್ಕೆ. ಇದು STP ಸೆಟ್. ಅಂಡ್ ಆಲ್ಸೋ ಅಮೌಂಟ್ ಎಷ್ಟಾಗುತ್ತೆ ಸರ್ ಇದು? ಸೊ ನಿಮಗೆ ನಾನು ಹೇಳ್ಬೇಕು ಅನ್ಕೊಂಡೆ, ಇವೆಲ್ಲ ರೇಂಜ್ ಬಂದ್ಬಿಟ್ಟು ನಿಮಗೆ ವಿತ್ ಪೈಪ್ ಒಂದು 50 ಮೀಟರ್ ಪೈಪ್, 50 ಮೀಟರ್ ಅಂದ್ರೆ ನಿಮಗೆ 150 ಅಡಿ ಪೈಪ್ ಅನ್ನ ಸೇರಿ ಇದು ನಿಮಗೆ 12,500, 13,500 ಎರಡು ತರ ರೇಂಜ್ ಅಲ್ಲಿ ಇದೆ. ಅಂದ್ರೆ ಸರ್ ಇದು ಕೆರೆ ಇರುತ್ತೆ, ಕೆರೆಯಿಂದ ಹಾಕಿ ನೀರ್ನ ಹೊಡಿಬೋದು. ಅದು ನಿಮಗೆ ಇದಲ್ಲ, ಇದು ಬೇರೆ ಬರುತ್ತೆ. ನಿಮಗೆ ಕೆರೆಯಿಂದ ಇಳಿಯುವಂತದ್ದು ವಾಟರ್ ಪಂಪ್ಸ್ ಅಂತ ಬರುತ್ತೆ. ನಿಮಗೆ ಈ ತರ ಬರುತ್ತೆ. ಇದು ಬಂದ್ಬಿಟ್ಟು ವಾಟರ್ ಪಂಪ್ಸ್. ಇದು ಕೆರೆಯಿಂದ ಇಳಿಯುವಂತ ಪಂಪ್ಗಳು. ಸೊ ನಮ್ದು ರೇಂಜ್ ಅಲ್ಲಿ ಎಲ್ಲಾ ತರದ್ದು ಸಿಗುತ್ತೆ ನಿಮಗೆ. ನಿಮ್ಗೆ ಕೃಷಿ ಸಂಬಂಧಪಟ್ಟದ್ರಲ್ಲಿ ಎಲ್ಲಾ ತರದ್ದು ಸಿಗುತ್ತೆ. ಇವೆಲ್ಲ ಔಷಧಿ ಹೊಡಿಯಕ್ಕೆ ಯೂಸ್ ಮಾಡಿದ್ರೆ ನಿಮಗೆ ರೇಂಜ್ ಅಂದ್ರೆ ಇದು ಕೆರೆ ಇದರಿಂದ ಹಳ್ಳದಿಂದ ನಿಮಗೆ ಆ ತರದಲ್ಲಿ ಎಲ್ಲ ಒಂದು ಇದು ಹೊಂಡ ಮಾಡ್ಕೊಂಡಿರ್ತಾರೆ. ಹೊಂಡದ ನೀರಿಂದ ಎತ್ಕೋಬೇಕು, ಅದಕ್ಕೆಲ್ಲದಕ್ಕೂ ಯೂಸ್ ಮಾಡುವಂತ ಇದು ವಾಟರ್ ಪಂಪ್ಗಳು. ವಾಟರ್ ಪಂಪ್ ಇದು ಬಂದ್ಬಿಟ್ಟು ನಿಮಗೆ 2x2 ಬರುತ್ತೆ. ಪೈಪ್ ಹಾಕೋಬೇಕು 2x2 ಅಂದ್ರೆ 2 ಇಂಚಿನ ಪೈಪು ಇನ್ಪುಟ್ ಇರುತ್ತೆ, 2 ಇಂಚು ಔಟ್ಪುಟ್ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 500 ಅಡಿ ತನಕ ತಳ್ಕೊಡುತ್ತೆ. 500 ಅಡಿ ತನಕ ತಳ್ಕೊಡುತ್ತೆ. 500 ಫೀಟ್ ತನಕ ತಳ್ಕೊಡುತ್ತೆ. ನಿಮಗೆ ಅದರಲ್ಲಿ ಬೇರೆ ಬೇರೆ ರೇಂಜ್ ಗಳಿದಾವೆ. ನಿಮಗೆ ಅದರಲ್ಲಿ ಹೈಯರ್ಡ್ ಇಂಜಿನ್, ಆಮೇಲೆ ಅದರಲ್ಲಿ ಇನ್ನೂ ಕಡಿಮೆದು ಬರುತ್ತೆ, 1.5 1.5 ಇದು ಬರುತ್ತೆ. ಇನ್ನು ಜಾಸ್ತಿ ಬರುತ್ತೆ, 3x3 ಅಂತಾನು ಬರುತ್ತೆ. ನಿಮಗೆ ಅವೆಲ್ಲ ರೇಂಜ್ ಗಳು ಬಂದ್ಬಿಟ್ಟು 13,000ದಿಂದ ನಿಮಗೆ 18,000 ತನಕ ಇದೆ ವಾಟರ್ ಪಂಪ್. ಆ ತರ ರೇಂಜ್ ಗಳು ಬರುತ್ತೆ. ಸೊ ಇದು ಬಿಟ್ರೆ ನಮ್ದು ಬೇರೆ ಪ್ರಾಡಕ್ಟ್ ಗಳಿದಾವೆ. ನಿಮಗೆ ನೋಡಿ ಚಿಕ್ಕ ವಾಟರ್ ಪಂಪ್ ಎಲ್ಲ ಇದಾವೆ. 2 ಲೀಟರ್ದು ಸ್ಪ್ರೇಯರ್ಗಳು, ಗಾರ್ಡನಿಂಗ್ ಸ್ಪ್ರೇಯರ್ಗಳು, ಮತ್ತೆ ನಮ್ದು ನೋಡಿ ಇದು ಈಗ ಇವೆಲ್ಲ ತಗೊಂಡಿದ್ದೀರಾ, ನಿಮ್ಗೆ ಇದಕ್ಕೆಲ್ಲ ಸ್ಪೇರ್ ಸಿಗುತ್ತೆ. ನಮ್ದು ಎಲ್ಲಾ ತರ ಸ್ಪೇರ್ಗಳು ನಾವು ಇಟ್ಟಿದೀವಿ ಪ್ರತಿಯೊಂದಕ್ಕೂ. ಈಗ ಬ್ಯಾಟರಿ ಸ್ಪ್ರೇಯರ್ ತಗೊಂಡಿದ್ರೆ ಬ್ಯಾಟರಿ ಸ್ಪ್ರೇಯರ್ ಚಾರ್ಜರ್ ಬೇಕು, ಚಾರ್ಜರ್ ಇದೆ, ಮೋಟರ್ ಇದೆ, ಬ್ಯಾಟರಿ ಇದೆ. ನಿಮಗೆ ಅದಕ್ಕೆ ನಾಜಲ್ಗಳು ಬೇಕಾ, ನಾಜಲ್ಗಳು ಡಿಫ್ರೆಂಟ್ ಟೈಪ್ ಆಫ್ ನಾಜಲ್ಗಳು ಇದಾವೆ ನಮ್ಮ ಹತ್ರ. ಎಲ್ಲಾ ತರ ನಾಜಲ್ಗಳು, ಪೈಪ್ಗಳು, ನಿಮಗೆ ಲ್ಯಾನ್ಸ್, ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ ಈ ತರ ಒಂದು ರೋಲ್? ಇದು ಪೈಪ್ಗಳು ನಿಮಗೆ ಈಗ ಇವೆಲ್ಲ ನಿಮಗೆ ಈಗ ಪ್ರತಿ ಅಂಗಡಿಲಿ ಏನ್ ಮಾಡ್ತಾರೆ, ಫೀಟ್ ಲೆಕ್ಕದಲ್ಲಿ ಇದು ಮಾಡ್ತಾರೆ, 70 ರೂಪಾಯಿ ಅಡಿ ಲೆಕ್ಕದಲ್ಲಿ ಮಾಡ್ತಾರೆ. ನಮ್ದು ಈಗ ಅದು ಇನ್ನೊಂದು 5 ರೂಪೀಸ್ ಕಡಿಮೆ ನಮ್ಗೆ ನಮ್ಮ ಹತ್ರ ಸಿಗುತ್ತೆ. ಪರ್ ಮೀಟರ್ ನಿಮಗೆ 70 ರೂಪೀಸ್ ಮಾರ್ತಿದ್ರೆ ನಮ್ಮ ಹತ್ರ 65 ರೂಪೀಸ್ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಕ್ವಾಲಿಟಿ ಮೇಲೂ ಹೋಗುತ್ತೆ ನಿಮಗೆ. ಯಾಕಂದ್ರೆ ನಾವು ಯೂಸ್ ಮಾಡುವಂತದ್ದೆಲ್ಲ 5 ಲೇಯರ್ ಪೈಪ್ಗಳು ಯೂಸ್ ಮಾಡ್ತೀವಿ. ಕೆಲವರು 3 ಲೇಯರ್ ಪೈಪ್ಗಳು ಬರ್ತವೆ. ಸೊ ಆ ಲೇಯರ್ ಗಳ ಮೇಲೂ ಕ್ವಾಲಿಟಿಗಳು ಡಿಫ್ರೆನ್ಸ್ ಆಗ್ತವೆ. ಸೊ ನಮ್ದು 15 ಮೀಟರ್ ಇಂದ 100 ಮೀಟರ್ ತನಕ, 15, 25, 50 ಮೀಟರ್, 100 ಮೀಟರ್ ಈ ತರ ವೈಡ್ ಇದೆ. ಇದು ನೋಡಿ 100 ಮೀಟರ್, ಇರೋ 50 ಮೀಟರ್ ಬರುತ್ತೆ, ಇದು ಬರುತ್ತೆ. ಸೊ ನಿಮಗೆ ಎಲ್ಲಾ ತರದ ನೀವು ನೋಡ್ತಾ ಇದ್ದೀರಾ. ಅದು ಬಿಟ್ರೆ ನೋಡಿ ಇದು ಪ್ರೆಷರ್ ವಾಷರ್ ಗಳಿದಾವೆ. ಈ ಗಾಡಿ ತೊಳಿಬೇಕು, ನಿಮ್ದು ಬೈಕ್ ಗಳು ತೊಳ್ಕೋಬೇಕು, ಅದ್ರದ್ದು ವೈಡ್ ರೇಂಜ್ ಗಳಿದಾವೆ. ನಿಮ್ಗೆ 6,300 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ನಿಮಗೆ 13,000 ರೂಪಾಯಿ ತನಕ ಪ್ರೆಷರ್ ವಾಷರ್ ಗಳಿದಾವೆ. ಎಲ್ಲ ವೈಡ್ ರೇಂಜ್ ಗಳು, ಎಲ್ಲ ಕ್ವಾಲಿಟಿಗಳ ಮೇಲೆ. ಯಾಕಂದ್ರೆ ಕಾಪರ್ ವೈಂಡಿಂಗ್ ಬರುತ್ತೆ, ಕೆಲವೊಂದು ಬರೀ ರೆಗ್ಯುಲರ್ ವೈಂಡಿಂಗ್ ಬರುತ್ತೆ. ಹೌದು, 2 ಲೀಟರ್ ಗಾರ್ಡನ್ ಸ್ಪ್ರೇಗಳು ಮನೆ ಹತ್ರ ಪಾಟ್ ಗಳಿದಾವೆ, ಮನೇಲಿ ಯೂಸ್ ಮಾಡ್ತಿರ್ತಾರೆ. ಸೊ ಇದು ಜಸ್ಟ್ ನಿಮ್ಗೆ ಏನಾಗುತ್ತೆ,
ಈ ತರ ಪಂಪ್ ಮಾಡ್ಬಿಟ್ಟು ಹಿಂಗಂದ್ರೆ ನಿಮಗೆ ಇದು ಬರುತ್ತೆ ನಿಮಗೆ. So, ಇದು 2 ಲೀಟರ್ ಸ್ಪ್ರೇಗಳು. ಈಗ ಮನೆ ಹತ್ರ ಗಾರ್ಡನ್ ಇದು ಮಾಡಕ್ಕಿರುತ್ತೆ. ನೀರು ತುಂಬಿದ್ರಿ ಅಥವಾ ಔಷಧಿ ತುಂಬಿದ್ರಿ ಪಂಪ್ ಮಾಡಿದ್ರಿ, ಪಂಪ್ ಮಾಡಿದ್ರಿ ಸ್ಪ್ರೇ ಮಾಡಿದ್ರಿ, ಇದು ಸ್ಪ್ರೇ ಆಗುತ್ತೆ. ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ, ವೈಡ್ ಆಗಿ ಬೀಳುತ್ತೆ, ಸ್ವಲ್ಪ ಉದ್ದ ಬೇಕಾದ್ರೆ ಉದ್ದ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಲೂಸ್ ಮಾಡ್ಕೊಂಡ್ಬಿಟ್ರೆ ಉದ್ದ ಬೀಳುತ್ತೆ, ಇಲ್ಲಾಂದ್ರೆ ಟೈಟ್ ಆಗುತ್ತೆ. ಸೊ 2 ಲೀಟರ್ ಸ್ಪ್ರೇಗಳು. ಇದ್ರಲ್ಲಿ ನಮ್ದು 2 ಲೀಟರ್ದು 5 ಲೀಟರ್ದು ಮತ್ತೆ ಇದೆಲ್ಲ ಸಿಗುತ್ತೆ ನಿಮಗೆ. ಅದ್ರಲ್ಲಿ ನಿಮಗೆ ಇನ್ನೂ ಒಂದು ಅದರಲ್ಲಿ ಸ್ವಲ್ಪ ಕಸ್ಟಮರ್ಗೆ ತುಂಬಾ ಈಸಿ ಆಗ್ಲಿ ಅಂದ್ರೆ ಬ್ಯಾಟ್ರಿ ಬರುತ್ತೆ. 1400 rupees ಆಗುತ್ತೆ. ಸೊ ಬ್ಯಾಟ್ರಿದು ಚೆನ್ನಾಗಿದೆ, ಇದು ಬ್ಯಾಟ್ರಿಲಿ ರನ್ ಆಗಿದೆ. ಬ್ಯಾಟ್ರಿ ಎಲ್ಲಿದೆ ಸರ್ ಇದು? ಬ್ಯಾಟ್ರಿ ಇದ್ರಲ್ಲೇ ಇರುತ್ತೆ, ಇಲ್ಲೇ ಇರುತ್ತೆ. ಹಾ. ಸ್ಮಾಲ್ ಬ್ಯಾಟ್ರಿ, ಇಲ್ಲೇ ಬ್ಯಾಟ್ರಿ ಬರುತ್ತೆ, ಇಲ್ಲೇ ಚಾರ್ಜರ್ ಬರುತ್ತೆ. ಸರ್ ಮಾಮೂಲಿ ಸಿ ಪಿನ್ ಕೇಬಲ್ ಚಾರ್ಜಿಂಗ್. ಅಂದ್ರೆ ಇದು ಧೂಳು ಕ್ಲೀನ್ ಮಾಡೋದ ಸರ್ ಇದು ಏರ್? ಇಲ್ಲ, ಇದು ಮಿಸ್ಟ್ ಬ್ಲೋವರ್ ಅಂತ ಹೇಳ್ತಾರೆ. ಮಿಸ್ಟ್ ಬ್ಲೋವರ್ ಬಹಳ ಕಡಿಮೆ ನಮ್ ಕಡೆ ಯೂಸ್ ಮಾಡೋದು. ಈ ತರಕಾರಿಗಳಿಗೆಲ್ಲ ಫಾಗ್ ಟೈಪ್ ಇದ್ ಮಾಡ್ತಾರೆ. ಇದು ನಮ್ಮ ಕ್ಯಾನ್ಗಳಿದಾವಲ್ಲ ಅದಕ್ಕೆ ಕೂರುವಂತ ಎಕ್ಸ್ಟ್ರಾ ಫಿಟ್ಟಿಂಗ್. ನಮ್ದು ಬ್ಯಾಟರಿ ಸ್ಪ್ರೇ ಕ್ಯಾನ್ಗಳೇನಿದಾವೋ ಅದಕ್ಕೆ ಕೂರುವಂತ ಎಕ್ಸ್ಟ್ರಾ ಫಿಟ್ಟಿಂಗ್. ಏನ್ ಚಾರ್ಜರ್ ಹಾಕ್ತಿರೋ ಅದೇ ಚಾರ್ಜರ್ ಜಾಗದಲ್ಲಿ ಇದನ್ನ ಹಾಕತ್ತೆ, ರನ್ ಆಗುತ್ತೆ. ಸರ್ ಅಂದ್ರೆ ಮಾಯಿಶ್ಚರ್ ತರ ಇದೆ, ಫುಲ್ ಮಾಯಿಶ್ಚರ್ ತರ ಫಾಗ್, ಈ ತರ ನೀರು ಈ ತರ ಸ್ಪ್ರೇ ಮಾಡೋದು. ಫುಲ್ ಫಾಗ್ ಬಿದ್ದಂಗೆ ಬೀಳುತ್ತೆ. ಅಂದ್ರೆ ನೀರೆಲ್ಲಿಂದ ಬರುತ್ತೆ ಸರ್? ಇದಕ್ಕೆ ಈ ಪೈಪಿಗೆ ನಮ್ದು ಇದ್ರನ್ನ ಕನೆಕ್ಟ್ ಆಗುತ್ತೆ, ವಾಟರ್ ಕನೆಕ್ಟ್. ಅಂದ್ರೆ ಔಷಧಿ ಪಂಪ್ ಅಲ್ಲಿ ಒಂದು ಪೈಪ್ ಬಂದಿರುತ್ತಲ್ವಾ, ನೀವು ಅದಕ್ಕೆ ಟ್ರಿಗರ್ ಹಾಕಿ ಇದ್ ಮಾಡ್ತೀರಾ, ಆ ಪೈಪ್ ನ ಇದಕ್ಕೆ ಕನೆಕ್ಟ್ ಮಾಡ್ತೀರಾ, ಪ್ಲಸ್ ಇದನ್ನ ತೆಗ್ದ್ಬಿಟ್ಟು ಚಾರ್ಜರ್ಗೆ. ಸೊ ಇದ್ರದ್ದು ಪವರ್ ಅಲ್ಲಿ ಇದ್ರನ್ನ ಹಾಕ್ತಿರುತ್ತೆ, ನೀರು ಇದ್ರ ಪಾಡಿಗೆ ಇದ್ ಕಡೆ ಬರ್ತಾರೆ, ನೀರು ಇಲ್ಲಿಂದ ಅಲ್ಲಿಂದ. ಅಂದ್ರೆ ಸರ್ ಮಾಯಿಶ್ಚರ್ ತರ ಫಾಗ್ ತರ ಟೈಪ್ ಇದ್ ಮಾಡುತ್ತೆ. ಅಂದ್ರೆ ತಣ್ಣೀರ್ಗೆ ಮಾಡ್ಬೋದು ಅದು? ನಿಮಗೆ ಈಗ ಕೆಲವರು ತುಂಬಾ ಫಾಗ್ ಟೈಪ್ ಎಲ್ಲಾದ್ರೂ ಸ್ಪ್ರೇ ಮಾಡ್ಬೇಕು ಅಂದ್ರೆ, ನಮ್ ಕಡೆ ಈ ಕಡೆ ಯೂಸ್ ಮಾಡೋದು ಬಹಳ ಕಡಿಮೆ. ಫಾಗ್ ಟೈಪ್ ಯೂಸ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ತಾರೆ. ಕಂಪ್ರೆಸರ್, ಈಗ ಪೇಂಟ್ ಕಂಪ್ರೆಸರ್ ಇಲ್ಲ ಏರ್ ಕಂಪ್ರೆಸರ್, ಏರ್ ಅಲ್ಲಿ ಮಿಷಿನ್ ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆಲ್ಲ ಯೂಸ್ ಮಾಡ್ತಾರೆ. ಕಂಪ್ರೆಸರ್ ನಿಮಗೆ ಕಂಪ್ರೆಸ್ ಮಾಡಿ ಗ್ಯಾರೇಜ್ ಅಲ್ಲೆಲ್ಲ ಇಟ್ಟಿರ್ತಾರೆ ಕ್ಲೀನ್ ಮಾಡೋದಕ್ಕೆ. ಮತ್ತೆ ನಿಮಗೆ ಇದಕ್ಕೆ ಏರ್ ಹೊಡಿಯೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಕಂಪ್ರೆಸರ್ ಮಿಷಿನ್ ಇದು. ಅದೇ ಏರ್ ಹೊಡಿತಾರಲ್ಲ ಅದ ಸರ್ ಇದು? ಅದು ಕಂಪ್ರೆಸರ್ ಇದು. ಸೊ ಅದನ್ನು ಕೂಡ ಇಟ್ಟಿದ್ದೀವಿ. ಇದು 30 ಲೀಟರ್ಸ್ 50 ಲೀಟರ್ಸ್ ಆ ತರ ಎಲ್ಲ ಇದೆ. ಇದು ಬಂದ್ಬಿಟ್ಟು ನಿಮಗೆ ಆಯಿಲ್ ವಿತೌಟ್ ಆಯಿಲ್ ಅಂತಾನೆ ಬರುತ್ತೆ. ಪ್ರೈಸ್ ಎಷ್ಟಾಗುತ್ತೆ ಸರ್ ಈಗ? ಇದೆಲ್ಲ ನಿಮಗೆ 10,500 ಸ್ಟಾರ್ಟ್ ಆಗುತ್ತೆ. 10,500 11,500. ಮಾರ್ಕೆಟ್ ಅಲ್ಲಿ ಎಲ್ಲಿ ವಿಚಾರಿಸಿದ್ರು ಆ ರೇಟಿಗೆ ಸಿಗಲ್ಲ, ಆ ತರ ರೇಟ್ ಕೊಟ್ಟಿದೀವಿ ಅದಕ್ಕೆಲ್ಲ, ಜಾಸ್ತಿ ಇದ್ ಮಾಡಿಲ್ಲ. ಮತ್ತೆ ನಮ್ಮ ಹತ್ರ ಎಲ್ಲಾ ತರದ ಆಯಿಲ್ಗಳು ಇಟ್ಟಿದೀವಿ, ಎಲ್ಲಾ ಗ್ರೇಡ್ ಇಂದು. ಈಗ ಆಲ್ಕರಿಯಾ ಮಿಷಿನ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಕೆಲವೊಂದಕ್ಕೆ 68 ಗ್ರೇಡ್ ಆಯಿಲ್ ಇರುತ್ತೆ, ನಮ್ ಇಂಜಿನಿಗೆ 2040 ಆಯಿಲ್ ಹಾಕ್ಬೇಕಾಗುತ್ತೆ. ನಮ್ದು ಈ ತರ ಮಿಷಿನ್ ಗಳಿಗೆ ಗೇರ್ ಬಾಕ್ಸ್ ಗೆ 90 ಗ್ರೇಡ್ ಆಯಿಲ್ ಬೇಕಾಗುತ್ತೆ. ಎಲ್ಲಾ ತರದ ಆಯಿಲ್ಗಳು ಕೂಡ ನಮ್ಮ ಹತ್ರನೇ ಸಿಗುತ್ತೆ. ನಿಮಗೆ ಅದು ಬಿಟ್ಟು ನಿಮಗೆ ಬೇರೆ ತರದ ಯಾವ್ದೇ ತರ ಸ್ಪೇರ್ ಗಳಾಗ್ಲಿ ಏನೇ ಬೇಕಾದ್ರೂ ನಮ್ಗೆ ಹೇಳಿದ್ರೆ, ಆರ್ಡರ್ ಕೊಟ್ರೆ ನಮ್ ಕೈಲಿ ನಮ್ದು ಕೃಷಿ ಸಂಬಂಧಪಟ್ಟಿದ್ದು ಏನೇ ಇದ್ರು ಆದಷ್ಟು ಮ್ಯಾಕ್ಸಿಮಮ್ ನಾವು ತರಿಸ್ಕೊಡ್ತೀವಿ. ವೀಕ್ಷಕರೇ, ಇದಾಯ್ತು ರೈತರ ಮನೆಯಲ್ಲಿ ಸಿಗುವ ಉಪಕರಣಗಳು, ಅಂದ್ರೆ ಆಲ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಸಿಗ್ತವೆ. ಸೊ ನಿಮಗೆ ಬೇಕಾದಲ್ಲಿ ಆ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಅಂಡ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.